ಕ್ರಾಂತಿವೀರರ ರಾಜ್ಯ ಸಂಘರ್ಷ ಹೋರಾಟ ವಿಪರೀತವಾಗಿ ನಡೀತಾ ಇರೋ ಹೊತ್ತಿನಲ್ಲೇ ಆಗೊಮ್ಮೆ ಈಗೊಮ್ಮೆ ಚಂಡಮಾರುತ ಬಂದು ವೆದರ್ ಎಲ್ಲ ಸಿಕ್ಕಾಬಿಟ್ಟೆ ಕೂಲ್ ಡೌನ್ ಆಗೋ ಥರ ಪೊಲಿಟಿಕಲಿ ಕೂಲ್ ಡೌನ್ ಆಗ್ತಾ ಇರುತ್ತೆ ಮತ್ತೆ ಬುಸು 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 ಅಂತ ಮೇಲಕ್ಕೆ ಬರುತ್ತೆ. ಈಗ ನವೆಂಬರ್ ಕ್ರಾಂತಿ, ಈಗ ಸಿದ್ದರಾಮಯ್ಯನವರ ಸಾರಥಿ. ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತಿದ್ದವರು ಈಗ ಅದಕ್ಕೆ ಒಂದು ಪದವನ್ನು ಸೇರಿಸಿ ಬಿಟ್ಟಿದ್ದಾರೆ. ಅದೇನೆಂದರೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇ CM. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ನಾನೇ ನಾಳೆ ಬೆಳಿಗ್ಗೆ ಯಾಕೆ ಸರ್ ಅದು ಯಾವುದು ಅದು ನೀನು ಹೇಳೋದು? ಇದು ನಾಳೆ ಸೂರ್ಯ ಇದು ಬಂದ ಮೇಲೆ, ಇದು ಕಾವೇರಿನಲ್ಲಿ ನೀರು ಬಂದಾಗ ಈ ಥರದ್ದು ಮೈಯಲ್ಲಿ ರಕ್ತ ಹರಿಯೋದು ನಿಲ್ತೋಗದೆ ಇದ್ದರೆ ಆದರೆ ಹೋದರೆ ಈ ಥರದ್ದೆಲ್ಲ ಹೇಳಿದ್ರೆ ಕೇಳೋಕ್ಕಿಲ್ಲ, ಯಾವನು ಬಿಟಿ ಬಿದ್ದಿಲ್ಲ ಇಲ್ಲಿ. ಚೀಫ್ ಮಿನಿಸ್ಟರ್ ಶುಡ್ ಅಂಡರ್ಸ್ಟ್ಯಾಂಡ್, ಡೋಂಟ್ ಪ್ಲೇ ಜೋಕ್ ಆನ್ ಪೀಪಲ್, ಬಿ ಸೀರಿಯಸ್. ಏನಾದ್ರು ಒಂದು ಕರೆಕ್ಟಾಗಿ ಹೇಳ್ಕೊಳ್ಳಿ ಅಷ್ಟೇ. ಸುಮ್ಮನೆ ಹೈಕಮಾಂಡ್ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾವಲ್ಲ ಅವನಿಗೂ ಗೊತ್ತಿಲ್ವಾ ಹೈಕಮಾಂಡ್ ಹೇಳಿದ್ದಾರೆ ಅಂತ? ಅದನ್ನ ಯಾರು ಗೆರೆದಾಡ್ತಾರೆ? ಎಕ್ಸೆಪ್ಟ್ DK ಶಿವಕುಮಾರ್ ಅವ್ರು ಸುಮ್ಮನೆ ಒಂದು ರೈಲ್ ಬಿಡ್ತಾ ಇರ್ತಾರೆ ಅವಾಗವಾಗ ಮೈಕ್ ಸಿಕ್ಕಿದಾಗೆಲ್ಲ, ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇದು ಹೈಕಮಾಂಡ್ ಅನ್ನು ಏನದು? ಹೈಕಮಾಂಡ್ ಅಂದರೆ ವ್ಯಕ್ತಿಗಳೇ, ಹೌದು. ಅಲ್ಲಿ ಯಾವ ಕಮಾಂಡು ಇಲ್ಲ. ಏನು ಆರ್ಮಿನ ಅದು? ಕಮಾಂಡ್ ಇಲ್ಲ ಪಮಾಂಡ್ ಇಲ್ಲ, ಅಲ್ಲಿ ವ್ಯಕ್ತಿಗಳೇ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಅಷ್ಟೇ ವ್ಯಕ್ತಿಗಳು. ಖರ್ಗೆ ಅವರು ಇಲ್ಲ, ಓಕೆ, ಖರ್ಗೆನೂ ಇಲ್ಲ ಅದರಲ್ಲಿ. ಹಾಗಾಗಿ ಈಗ ಚೀಫ್ ಮಿನಿಸ್ಟ್ರು ನಾನೇ ಆಯಿತು ನೀವೇ ಇರಿ ಅವ್ರು ಹೇಳಿದ್ರೆ, ಅವ್ರು ಹೇಳೋದಾಗಿದ್ರೆ ಇಷ್ಟು ದಿನ ಯಾಕೆ ಲವಲಭೋ ಅಂತಿದ್ರು ಎಲ್ಲರೂ. ಸರಿ, ಹೈಕಮಾಂಡ್ ಮುಂದುವರಿಸಬಹುದು ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಐ ವಿಲ್ ಸಿಂಪ್ಲಿ ಸೇ ದಿಸ್, ನನ್ನ ಪ್ರಕಾರ ಈ ಹೈಕಮಾಂಡ್ ಇವ್ರನ್ನ ಮುಂದುವರಿಸುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಈ ಹೈಕಮಾಂಡ್ 5 ವರ್ಷ ಮುಂದುವರಿಸ್ತೀವಿ ಅಂತ ಮಾತು ಕೊಟ್ಟಿಲ್ಲ, ಅಷ್ಟು ಮಾತ್ರ ನಿಜ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮಾತ್ರ ನಿಜ. ಈಗ ಇವ್ರನ್ನ ಮುಂದುವರಿಸ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಬದಲಾದ ಸನ್ನಿವೇಶದಲ್ಲಿ ಮುಂದುವರಿಸ್ಕೋಬೋದು ಬೇಕಿದ್ರೆ, ಬಟ್ ಮಾತನ್ನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಹ್ಯಾಸ್ ಟು ವೇಕೇಟ್, ಗಿವ್ ಇಟ್ ಟು ಸಂಬಡಿ. ಅದು DK ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದು ಗೊತ್ತಿಲ್ಲ. ನನ್ನ ಪ್ರಕಾರ DK ಅದು ಸದ್ಯದ ಮಟ್ಟಿಗೆ, ಸದ್ಯಕ್ಕೆ. ಅದಿಲ್ಲ ಅಂದರೆ ಬೇರೆಯವ್ರು ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹಿ ಹ್ಯಾಸ್ ಟು ವೇಕೇಟ್, ದಟ್ ಇಸ್ ದಿ ಅಗ್ರಿಮೆಂಟ್. ಸುಮ್ಮನೆ ಟ್ರೈ ಮಾಡೋಣ, ಒಡೆಯೋಣ, ಬಿದ್ರೆ ಬೀಳಲಿ ಅಂತ ಲೆಕ್ಕಾಚಾರ ಅಷ್ಟೇ ಇದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಎಲ್ಲರೂ ಅಷ್ಟೇ, ರಾಜಣ್ಣನೂ ಅಷ್ಟೇ. ರಾಜಣ್ಣ ಕಳ್ಕೊಳ್ಳೋದು ಏನಿಲ್ವಲ್ಲ, ಹೌದು. ಅವ್ರಿಗೇನಿದೆ ಕಳ್ಕೊಳ್ಳೋದೀಗ? ಕಳ್ಕೊಂಡಾಯ್ತಲ್ಲ. ಇದು ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಪೂರ್ಣಾವಧಿ ಅಂತೆಲ್ಲ ಅಂದರು. ಈ ಮಧ್ಯೆ DK ಶಿವಕುಮಾರ್ ಜೊತೆಗೆ ಪರಮೇಶ್ವರ್, ಮುನಿಯಪ್ಪ ಅವ್ರ ಹೆಸರನ್ನೆಲ್ಲ ತಂದು 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 ಗಾಳಿಗೆ ಬಿಡ್ದ. ಅವ್ರ ಫಾಲೋಯರ್ಸ್ ಹಿಂದ್ಗಡೆ ಇರ್ತಾರಲ್ಲ ಒಂದು 16 ಜನ, ಅಣ್ಣ ನೀನೇ CM ಅಣ್ಣ ಬಿಡೋಣ ಅಂದಿರ್ತಾರೆ. ಸುಮ್ಮನಿರ ಅಂತ ಮುನಿಯಪ್ಪ CM ಅನ್ಬಿಡೋದು. ಮಾಧ್ಯಮದವ್ರು ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ, ಮುನಿಯಪ್ಪ CM ಮುಂದೆ ಹೆಸರು, ಅದೇ ಎಲ್ಲರದ್ದು ಕೂಗು ಅನ್ನೋ ಥರ. ಏನು CM ಹೆಸರಿಗೆ ಅಂತ. ಇದು ರಾಜಕಾರಣನ ಸೀರಿಯಸ್ನೆಸ್ ಏನಾರು ಇದೆಯಾ ಇದಕ್ಕೆ? ಒಂದು ರಾಜ್ಯನ ಆಳೋ ರೀತಿನ ಒಂದು ರಾಷ್ಟ್ರೀಯ ಪಕ್ಷ ಜೋಕರ್ಗಳ ಥರ ಆಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮೊದಲೇ ಗ್ಯಾರಂಟಿ ಸ್ಕೀಮಲ್ಲಿ ಮೊಕಾಮೂತಿ ನೋಡಿ ಹಲ್ಲು ಉದ್ರೋಗೋ ಮಟ್ಟಿಗೆ ತತ್ತರಿಸ್ತಾ ಇದ್ದೀವಿ ಇಲ್ಲಿ. ಇನ್ನೊಂದು ಕಡೆ ಈ ಡ್ರಾಮಾ ಮಾಡ್ಕೊಂಡು ಆಡ್ತಾ ಇದ್ದೀರಿ. 6 ತಿಂಗಳು ಆಗೋಗಿದೆ, ಎಗರು ಬಿದ್ದೋಯ್ತು ಈ ಸರ್ಕಾರ, ಕೆಲಸ ಆಗದೆ. ಪರಿಣಾಮ ಪಾಟೋಲ್ಗಳು. ಚೀಫ್ ಮಿನಿಸ್ಟರ್ 1 ವಾರ ಕೊಟ್ಟಿದ್ರಲ್ಲ, ಇನ್ನೊಂದು ವಾರದಲ್ಲಿ ಮುಚ್ಚಿಬಿಡ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀರಿ ಬೆಳಗ್ಗೆ ನಿಮ್ಮನ್ನು. ಯಾರೇ ಅದು? ಸೈಲೆನ್ಸ್ ಎಲ್ಲ ಹೋತ್ ಈ ಸುಖಕ್ಕೆ ನಿಮ್ಮನ್ನು ಆಯ್ಕೆ ಬೇರೆ ಮಾಡಿದ್ರು 135 ಕೊಟ್ಟು. ಅಲ್ಲ, ಆಗ ಆಯ್ಕೆ ಮಾಡಿದ್ದು ಬೇರೆ ಬಿಡಿ, ಅವಾಗಿದ್ದವ್ರಂತೂ ಆ ಪ್ರಭೂತಿಗಳಂತೂ ಅವು ನನ್ನ ಪ್ರಕಾರ ಅರ್ಧ ಮಾರ್ಸು ಅರ್ಧ ಪ್ಲೂಟೋ ಇಂದ ಇಳಿದು ಬಂದಿದ್ವು ಅವು. ಅವ್ರು ನಿಮಗಿಂತ ಅಯೋಗ್ಯರಿದ್ರು ಬಿಟ್ಬಿಡಿ, ಯೋಗ್ಯರಿರಲಿಲ್ಲ ಬಿಡಿ ನನ್ನ ಪ್ರಕಾರದಲ್ಲಿ. ನನ್ನ ಪ್ರಕಾರ ಅವರೇ ಜಾಗ ಮಾಡಿ.
ಮಾಧ್ಯಮದವರ ಪ್ರಶ್ನೆಗೆ ಅಯ್ಯೋ ಎಲ್ಲರೂ ಇರ್ತಾರೆ ಸ್ಪರ್ಧೆನಲ್ಲಿ ಅಂತ ಇರ್ತಾರೆ ಸ್ಪರ್ಧೆನಲ್ಲಿ. ಈತ ಏನೋ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹತ್ರಕ್ಕೆ ಹೋಗಿದ್ರಂತೆ, ಅಲ್ಲಿ ಯಾರು ಲೀಡ್ರ್ಗಳು ಯಾರು ಇರಲಿಲ್ವಂತೆ. ಅದು ಇರಲಿಲ್ಲ ಅಲ್ಲ, ಯಾರನ್ನ ರಾತ್ರಿ ಎಲ್ಲಿ ಭೇಟಿ ಮಾಡಿರ್ತಾರೆ ಅಂತ ಏನು ಮಾಧ್ಯಮದವ್ರೇನು ಬೆನ್ನಿಂದೆ ಮಖಕ್ಕೊಂದು ಕ್ಯಾಮ್ರಾ ಹಾಕೊಂಡು ಓಡಾಡೋಕ್ಕಾಗತ್ತಾ? ಅಲ್ಲಿ ಯಾವುದೋ ಕಾರಲ್ಲಿ ಹಿಂಗೆ ತಿರ್ಕೊಂಡು ಆ ಗಲ್ಲಿಲಿ ಹೋಗಿ ಪಲ್ಲಿ ಗಲ್ಲಿಯಿಂದ ಬಂದು ಇನ್ಯಾವ್ದು ರೋಡೊಳಗೆ ಹೋಗ್ಬಿಟ್ಟು ಯಾರ ಮನೇನು ಯಾರನ್ನ ಭೇಟಿ ಮಾಡ್ಬೋತಾರೋ ಇವ್ರುಗಳು ಯಾವನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನು ಸುಮ್ಮನೆ ಹಂಗಾರ ಅಲ್ಲಿ ಹೋಗಿದ್ರು, ಡೆಲ್ಲಿನಲ್ಲಿ ಕಸ ತೆಗ್ದಿದ್ದಾರೋ ಇಲ್ವಾ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ರು ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್. ಕೊಡ್ಬೋದಲ್ಲ. ಸುಮ್ಮನೆ ಬಿಡ್ತಾರೆ ರೈಲು. ಆಮೇಲೆ ಬಂದು ಅವ್ರು ಹೆಂಗೆ ಹೇಳ್ತಾರೆ ಹಾಗೆ, ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ, ಸಿ ಎಮ್ ಹೆಂಗೆ ಹೇಳ್ತಾರೆ ಹಾಗೆ ಅಂತ ಅಂದಿದ್ದಾರಂತೆ. ನೀವೇ 5 ವರ್ಷ ನಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಣ್ಣ ಇನ್ನು 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 ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ? ಸಂತೋಷ ಪಡ್ಬೇಕಲ್ವಾ? ಎಲ್ಲ ಹೈಕಮಾಂಡ್. ತಪ್ಪೇನಿದೆ? ಹಂಗೆ ಡಿ ಕೆ ಶಿವಕುಮಾರ್ನ ಮಾಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಹೌದು. ಏನು ಸಂತೋಷ ಪಡ್ಬೇಕಲ್ವಾ ಅಂತ ಅವ್ರ ಕಡೆ ಅವ್ರು ಕೇಳಬಾರ್ದಾ? ಚುನಾವಣೆ ಮುಂಚೆ ಪೆನ್ನು ಪೇಪರ್ ಹಿಡ್ಕೊಂಡು ಹೋದವರಲ್ವ ಅವರು. ಹಾಂ, ಏನಿದೆ ತಪ್ಪು ಅಂತ ಅವರು ಹೇಳ್ಬೋದು, ಪರವಾಗೂ ಕೇಳ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ, ಯಾವುದೂ ಆಗಲ್ಲ. ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಈ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನೋ ಒಂದು ಒಪ್ಪಂದವಾಗಿದೆ. ಒಪ್ಪಂದದ ವಿವರಗಳು ನಮ್ಮ ಹತ್ರ ಇಲ್ಲದೇ ಇರಬಹುದು, ಹೀಗೆ ಅಂತ ಹೇಳಿ ಆಗಿದೆ. ಅದರಲ್ಲಿ ಅಧಿಕಾರ ಹಂಚಿಕೆಯೂ ಒಂದು. ಅದು 2.5 3 ವರ್ಷವೋ ನಮಗೆ ಅರಿವಿಲ್ಲ, ನಮಗೆ ಗೊತ್ತಿಲ್ಲ. ಈಗ ಅದು ಬದಲಾಗುತ್ತದಾ ಗೊತ್ತಿಲ್ಲ. ಒಂದು ವೇಳೆ ಬದಲಾಗದಿದ್ದರೆ ಚೀಫ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾರೆ, ಭಾಳ ಸರಳ. ಬದಲಾದರೆ ಡಿ ಕೆ ಶಿವಕುಮಾರ್ ಅದ್ರಲ್ಲಿ ಸಿ ಎಂ ಆಗ್ತಾರೆ, ಭಾಳ ಸರಳ. ಅಲ್ಲ, 4